ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಆಲ್ ಆಫ್ ಯು. ಸಾಕಷ್ಟು ಆಕಾಂಕ್ಷಿಗಳು ರಿಕ್ವೆಸ್ಟ್ ಮಾಡಿದ್ರು ಕೆ ಎ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಕೊಡಿ. 708 ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಏರಿಯಾದಲ್ಲಿ ಯಾವ ಥರ ಫೋಕಸ್ ಮಾಡಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಇಂದ ಒಂದು ಈ ಯೂಸ್ಫುಲ್ ವಿಡಿಯೋ ಮಾಡ್ತಿದ್ದೇವೆ. ಸೊ ಮುಖ್ಯವಾಗಿ 708ಅಲ್ಲಿ ಸಿಲೆಬಸ್ ಬಗ್ಗೆ ಸ್ವಲ್ಪ ನಾವು ನೋಡೋಣ. ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಜಿ ಕೆ ಪೇಪರಲ್ಲಿ. ಸೊ ಏನು ಅಪ್ಡೇಟೆಡ್ ಸಿಲೆಬಸ್ ಇದೆ ಅದನ್ನು ನಾವು ಫಸ್ಟ್ ಆಫ್ ಆಲ್ ನೋಡೋಣ. ಅದಾದಮೇಲೆ ನಮಗೆ ಇದರ ಉಪಯುಕ್ತವಾಗಿ ನಾವು ಏನೆಲ್ಲ ಬೇರೆ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಬೇಕು, ನಾವೇನು ಸ್ಟೂಡೆಂಟ್ಸಿಗೆ ಪ್ರಿಪೇರ್ ಮಾಡಿ ಕೊಡ್ತಿದ್ದೀವಿ, ಅದರಿಂದ ನಿಮ್ಗೆ ಯಾವ ಥರ ಅದು ಯೂಸ್ ಆಗಿಬಿಡುತ್ತೆ. ಸೊ ಅದನ್ನು ನಾನು ಇಲ್ಲಿ ಬ್ರೀಫಾಗಿ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಕೆ ಎ ಕಡೆಯಿಂದ ಅಪ್ಡೇಟೆಡ್ ಸಿಲೆಬಸ್ ನೀವೆಲ್ಲ ನೋಡಿರ್ಬೋದು. ಅಪ್ಡೇಟೆಡ್ ಸಿಲೆಬಸ್ ಏನದು ಅದನ್ನು ನಾವು ನೋಡೋಣ. ಜಿ ಕೆ ಸಿಲೆಬಸ್ಸಲ್ಲಿ ಫಸ್ಟು So starting with the history, obviously history include India and Karnataka. Okay, so compulsory irutte yavade exam tagolli. Then comes geography. Okay, so third polity, ivella major subject. Fourth economy. Fifth science and technology. Sixth aptitude, that is general mental ability. Seventh environment. ಸೊ ಇವೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವು ಜನರಲಿ ಇರುತ್ತೆ. ಈಗ ಹೊಸದಾಗಿ ಯಾವುದು ಆ ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದಂದ್ರೆ, ಸೊ 8th ಬಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಕೆಲವೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೂರಲ್ ಡೆವಲಪ್ಮೆಂಟು ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸು ಇದೆ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ಇವಷ್ಟು ನೀವು ಎಕ್ಸಾಮ್ಸ್ಗೆ ಕಾಂಪ್ರಿಹೆನ್ಸಿವ್ ಆಗಿ ಪ್ರಿಪೇರ್ ಆಗಿ. ಸೊ ಜಿ ಕೆ ಸಿಲೆಬಸ್ಸಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಪೇಪರ್ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸೊ ಕಮ್ಯುನಿಕೇಷನ್ ಪೇಪರ್ ಎಫ್ ಡಿ ಎ ಅಥವಾ ಎಸ್ ಡಿ ಎ ಬರೆಯೋರಿಗೆ ಸೊ ಸ್ಪೆಸಿಫಿಕ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಕಾಮನ್ ಇರುತ್ತೆ. ಅದರಲ್ಲಿ ಇಂಗ್ಲಿಷ್, ಕಂಪ್ಯೂಟರ್, ದೆನ್ ಕನ್ನಡ, ಇವು ಮೂರು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದಷ್ಟು ಸಿಲೆಬಸ್ ಬಗ್ಗೆ, ರೈಟ್. ಸೊ ಇದರಲ್ಲಿ ನೀವು ಫೋಕಸ್ ಮಾಡೋದು ಮೇನ್ ಎಕ್ಸಾಮ್ಗೆ ಅನ್ಸಿದ್ರೆ ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್, PYQs. ಓಕೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ನಮ್ಗೆ ಯಾಕೆ ಫೋಕಸ್ ಮಾಡ್ಬೇಕಂತ ಹೇಳ್ತೀವಿ ಅಂದರೆ, ಅದರಿಂದ ನಿಮಗೆ ಯಾವ ಏರಿಯಾ ಫೋಕಸ್ ಮಾಡ್ತಿದ್ದಾರೆ ಎಕ್ಸಾಮಿನರ್, ಯಾವ ಏರಿಯಾ ಕಡೆ ಕ್ವಶನ್ಸ್ ಬರ್ತಿದ್ದಾವೆ, ವೆದರ್ ಜಾಗ್ರಫಿ ಕಡೆ ಕ್ವಶನ್ಸ್ ಬರ್ತಿದಾವ, ಇಲ್ಲ ಪಾಲಿಟಿ ಕಡೆ ಕ್ವಶನ್ಸ್ ಬರ್ತಿದಾವ, ಇಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರ್ತಿದಾವ, ಈ ಒಂದು ಟ್ರೆಂಡ್ ಏನು ಗೊತ್ತಾಗುತ್ತಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ನಾವು ಆಲ್ಮೋಸ್ಟ್ 26 to 28 ಪೇಪರ್ಸ್ ಟಿಲ್ ರೀಸೆಂಟ್ಲಿ ಕೆಸೆಟ್ ಎಕ್ಸಾಮ್ ಕೂಡ ಪೇಪರ್ನ ನಾವು ಅನಾಲಿಸಿಸ್ ಮಾಡಿ ಇದರಲ್ಲಿ ನಾವು ವಿತ್ ಆನ್ಸರ್ ಆ್ಯಂಡ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಸಿನಾಪ್ಸಿಸ್ ಜೊತೆ ನಾವು ಈ 25 to 28 ಕ್ವಶನ್ ಪೇಪರ್ಸ್ನೆಲ್ಲ ಸೆಗ್ರಿಗೇಟ್ ಮಾಡಿ ಸಿನಾಪ್ಸಿಸ್ ಮಾಡಿ ಇದನ್ನೊಂದು PDF ಥರ ನಾವು ತರ್ತಿದ್ದೀವಿ. ಇದರ ಸ್ಯಾಂಪಲ್ ಕಾಪಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ನೀವು ಕಂಪ್ಲೀಟ್ಲಿ ಈ ಒಂದು ಬುಕ್ ಬೇಕಾದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಲಿ ಅಥವಾ ನಮ್ಮ ಇದು ಇದೆ ಆ್ಯಪ್ ಇದೆ, ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ನೀವು ಪರ್ಚೇಸ್ ಮಾಡ್ಬೋದು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿ KE ಎಕ್ಸಾಮ್. ಆಲ್ ದಿ ಬೆಸ್ಟ್, ಡೂ ವೆಲ್.